ಹಲೋ, ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸೆಲ್ ಫಾರ್ಮ್ಯಾಟಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಸೆಲ್ ಫಾರ್ಮ್ಯಾಟಿಂಗ್ ಅಂದರೆ ಅಲ್ಲಿ ನಾವು ಚೇಂಜ್ ಮಾಡ್ತಕ್ಕಂಥದ್ದು ಆ ಫಾಂಟನ್ನು, ನಂತರ ಅದರ ಅಲೈನ್ಮೆಂಟನ್ನು. ಫಾಂಟ್ ಅಲೈನ್ಮೆಂಟ್ ಮತ್ತು ನಂಬರನ್ನು ಯಾವ ರೀತಿ ನಾವು ಫಾರ್ಮ್ಯಾಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಫಾಂಟ್. ಈ ಒಂದು ಹೋಮ್ ಟ್ಯಾಬಲ್ಲಿರುವಂತಹ ರಿಬ್ಬನ್ನಿನ ಒಂದು ಗ್ರೂಪು ಫಾಂಟ್ ಆಗಿದೆ. ಈ ಫಾಂಟಲ್ಲಿ ನಾವು ಏನೆಲ್ಲ ಬದಲಾವಣೆ ಮಾಡ್ಬೋದು ಅಂದರೆ, ನಾವು ಟೈಪ್ ಮಾಡಿರುವಂತಹ ಟೆಕ್ಸ್ಟನ್ನು ಬೋಲ್ಡ್ ಮಾಡಬಹುದು, ಇಟಾಲಿಕ್ ಮಾಡಬಹುದು, ಅದನ್ನು ಅಂಡರ್ಲೈನ್ ಮಾಡ್ಬೋದು. ಹಾಗೆಯೇ ಆ ಸೆಲ್ಲಿಗೆ ನಾವು ಈ ಬಾರ್ಡರನ್ನು ಕೂಡ ಹಾಕ್ಬೋದು. ನಂತರ ಆ ಎಂಟೈರ್ ಸೆಲ್ಲನ್ನು ಕಲರಿಂದ ಫಿಲ್ ಮಾಡ್ಬೋದು. ನಂತರ ಆ ಸೆಲ್ಲಲ್ಲಿರುವಂತಹ ಫಾಂಟಿನ ಕಲರ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಬೋದು ಮತ್ತು ಅವುಗಳ ಸೈಜನ್ನು ಕೂಡ ವೇರಿ ಮಾಡ್ಬೋದು ಮತ್ತು ಸ್ಟೈಲನ್ನು ಕೂಡ ಚೇಂಜ್ ಮಾಡ್ಬೋದು. ಹಾಗಾದರೆ ಬನ್ನಿ ಯಾವ ರೀತಿ ಇದನ್ನು ಮಾಡಬಹುದು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ನಾವು ಯಾವ ಸೆಲ್ಲಿನ ಫಾರ್ಮ್ಯಾಟಿಂಗನ್ನು ಮಾಡಬೇಕಾಗಿದೆಯೋ ಅದರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಈ ಒಂದು ಸೆಲ್ಲು ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆದಾಗ ನಾನಿವಾಗ ಇದನ್ನು ಬೋಲ್ಡ್ ಮಾಡಬೇಕು ಅಂತ ಇದ್ದೀನಿ. ಈ ಟೆಕ್ಸ್ಟನ್ನು ಬೋಲ್ಡ್ ಮಾಡಬೇಕು ಅಂದರೆ ಸಿಂಪ್ಲಿ ನಾನು ಹೋಗಿ ಈ ಒಂದು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಆ ಬದಲಾವಣೆಯನ್ನು ಇಲ್ಲಿ ಗಮನಿಸ್ಬೋದು. ಸಣ್ಣದಾಗಿರ್ತಕ್ಕಂಥ ಅಕ್ಷರಗಳು ಇವಾಗ ದಪ್ಪದಾಗಿ ಕಾಣ್ತಾ ಇದೆ. ಅದರ ಪಕ್ಕದಲ್ಲೇ ಇರುವಂತಹ ಈ ಲೆಟರು ಇಟಾಲಿಕ್ ಅಂದರೆ ಒಂದು ಚೂರು ಕ್ರಾಸ್ ಆಗಿ ಬರುತ್ತೆ ನೋಡಿ. ಆ ಬದಲಾವಣೆಯನ್ನು ನಾವು ಎರಡನೇ ಒಂದು ಸೆಲ್ಲಲ್ಲಿ ನೋಡೋಣ. ಈ ಸಾನ್ವಿಕಾ ಅನ್ನೋಂಥ ಹೆಸರನ್ನು ನಾನು ಇಟಾಲಿಕ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡೋದು ಅಂದರೆ ಅದರ ಮೇಲೆ ಕ್ಲಿಕ್ ಮಾಡೋದು, ನಂತರ ಐ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬದಲಾವಣೆಯನ್ನು ನೀವು ಇಲ್ಲಿ ಕಾಣಬಹುದು. ಹಾಗೆಯೇ ಈ ಒಂದು ವರುಣ್ ಅನ್ನುವಂತಹ ವರ್ಡನ್ನು ನಾನು ಅಂಡರ್ಲೈನ್ ಮಾಡಬೇಕಾಗಿದೆ. ನಾನು ವರುಣ್ ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ಅಂಡರ್ಲೈನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಬೇರೆ ಕಡೆ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ಅಂಡರ್ಲೈನ್ ಆಗಿರೋದನ್ನು ಕೂಡ ನೀವು ಗಮನಿಸ್ಬೋದು. ದಿಸ್ ಇಸ್ ಬೋಲ್ಡ್, ಇಟಾಲಿಕ್ ಆ್ಯಂಡ್ ಅಂಡರ್ಲೈನ್. ಇದರ ಕೆಲಸವನ್ನು ನೀವು ಇಲ್ಲಿ ಗಮನಿಸಿದ್ದೀರಾ. ನಂತರ ಈ ಮೂರು ಸೆಲ್ಲಿಗೆ ನಾನು ಬಾರ್ಡ್ರನ್ನು ಹಾಕಬೇಕಾಗಿದೆ. ಆಗ ನಾನು ಈ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ರೀತಿ ನಿಮಗೆ ಬಾರ್ಡರ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಕೇವಲ ಬಾಟಮ್ ಬೇಕಿದ್ರೆ, ಟಾಪಲ್ಲಿ ಬೇಕಿದ್ರೆ, ಲೆಫ್ಟು, ರೈಟು ಅಥವಾ ಆಲ್ ಬಾರ್ಡರ್ಸ್ ಬೇಕಿದ್ರೆ ನಾನು ಆಲ್ ಬಾರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಆಚೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಆ ಒಂದು ಬದಲಾವಣೆಯನ್ನು ನೀವಿಲ್ಲಿ ಗಮನಿಸ್ಬೋದು. ನಂತರ ಈ ಪಿಂಕಿ ಅನ್ನುವಂಥ ಪದದ ಸ್ಟೈಲನ್ನು ನಾನು ಚೇಂಜ್ ಮಾಡಬೇಕು ಅಂದರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಿ, ಇದನ್ನು ಚೂಸ್ ಮಾಡಿದ್ರೆ ಈಗ ನಾನು ಇದ್ರ ಮೇಲೆ ನಾನು ಡ್ರ್ಯಾಗ್ ಮಾಡ್ತಾ ಹೋಗ್ತೀನಿ. ಆ ಬದಲಾವಣೆಯನ್ನು ನೀವು ಇಲ್ಲಿ ಕಾಣ್ಬೋದು ನೋಡಿ. ನಾನಿಲ್ಲಿ ಏಜೆನ್ಸಿ ಮೇಲಿಟ್ಟಾಗ ಬೇರೆ ಥರ ಇದೆ. ಈ ಥರ ನಿಮ್ಗೆ ಯಾವ ಒಂದು ಸ್ಟೈಲ್ ಬೇಕೋ ಆ ಸ್ಟೈಲನ್ನು ನೀವಿಲ್ಲಿ ಚೂಸ್ ಮಾಡ್ಬೋದಾಗಿದೆ. ನಾನಿವಾಗ ಅಲ್ಜೇರಿಯನನ್ನು ಚೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಫಾಂಟಿನ ಸ್ಟೈಲನ್ನು ಚೇಂಜ್ ಮಾಡೋದಕ್ಕಾಗಿ ಈ ಒಂದು ಫಾಂಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಫಾಂಟಿನ ಸೈಜನ್ನು ವೇರಿ ಮಾಡಬೇಕು ಅಂದರೆ, ಹೆಚ್ಚು ಅಥವಾ ಕಡಿಮೆ ಮಾಡಬೇಕು ಅಂದರೆ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಡೈರೆಕ್ಟಾಗಿ ನೀವು ಇಲ್ಲಿ ಈ ಎ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಆ ಫಾಂಟಿನ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ಈ ಪಕ್ಕದಲ್ಲಿರುವಂಥ ಸ್ಮಾಲ್ ಎ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದರೆ ಅದರ ಸೈಜ್ ಏನಾಗ್ತಾ ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಇದು ಒಂದು. ಅಥವಾ ಇಲ್ಲಿ ನೀವೇನು ಮಾಡ್ಬೋದು, ನಿಮ್ಗೆ ಯಾವ ಸೈಜ್ ಬೇಕೋ ಆ ನಂಬರನ್ನು ನೀವು ಸುಮ್ಮನೆ ಅದರ ಮೇಲೆ ಡ್ರ್ಯಾಗ್ ಮಾಡಿದ್ರೆ ಅದು ತೋರಿಸ್ತಾ ಹೋಗುತ್ತೆ. ನಿಮಗೆ ಬೇಕಾಗಿರುವಂಥ ಸೈಜನ್ನು ನೀವು ಇಲ್ಲಿ ಚೂಸ್ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ದ ಸ್ಟೈಲ್ಸ್ ಆ್ಯಂಡ್ ಬಾರ್ಡರ್ ಆ್ಯಂಡ್ ಸೈಜ್ ಆಫ್ ದ ಫಾಂಟ್. ಇವಾಗ ನೆಕ್ಸ್ಟು ಈ ಒಂದು ಸೆಲ್ಲನ್ನು, ನಾನು ಎಂಟೈರ್ ಸೆಲ್ಲನ್ನು ಒಂದು ಕಲರಿಂದ ಫಿಲ್ ಮಾಡಬೇಕು ಅಂದರೆ ಈ ಬಕೆಟ್ ಇರುವಂಥ ಐಕಾನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈ ಟ್ರಯಾಂಗಲ್ ಮೇಲೆ ನಾನು ಕ್ಲಿಕ್ ಮಾಡಿದಾಗ ಯಾವ ಕಲರಿಂದ ನೀವು ಫಿಲ್ ಮಾಡಬೇಕಾಗಿದೆಯೋ ಅದನ್ನು ನೀವಿಲ್ಲಿ ಚೂಸ್ ಮಾಡ್ಬೋದು ನೋಡಿ. ಇಲ್ಲಿ ಅದರ ಒಂದು ಪ್ರಿವ್ಯೂವನ್ನು ಕೂಡ ನೀವಲ್ಲಿ ಕಾಣ್ಬೋದಾಗಿದೆ. ನಾನು ಇವಾಗ ಒಂದು ಪಿಂಕ್ ಶೇಡನ್ನು ತಗೊಳ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಂಟೈರ್ ಸೆಲ್ ಆ ಪಿಂಕ್ ಕಲರಿಂದ ಫಿಲ್ ಆಯಿತು. ಆದರೆ ಫಾಂಟಿನ ಟೆಕ್ಸ್ಟ್ ಮಾತ್ರ ಬ್ಲ್ಯಾಕ್ ಆಗಿದೆ. ಇವಾಗ ನಾನು ಟೆಕ್ಸ್ಟ್ನ ಕಲರ್, ನನಗೆ ಕಲರಿಂದ ಫಿಲ್ ಮಾಡೋದು ಬೇಡ, ಟೆಕ್ಸ್ಟನ್ನು ನಾನು ಕಲರ್ಫುಲ್ಲಾಗಿ ಮಾಡಬೇಕಾಗಿದೆ ಅಂತಂದರೆ ನೀವು ಇಲ್ಲಿ ಫಾಂಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಇಲ್ಲಿ ಚೂಸ್ ಮಾಡ್ಬೋದು ನೋಡಿ. ಬದಲಾವಣೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿ ನಿಮಗೆ ಬೇಕಾಗಿರುವ ಕಲರನ್ನು ನೀವು ಚೂಸ್ ಮಾಡ್ಬೋದು. ಇದು ಫಿಲ್ ಕಲರು ಅಂದರೆ ಎಂಟೈರ್ ಸೆಲ್ ಕಲರಿಂದ ಫಿಲ್ ಆಗುತ್ತೆ.
ನಿಮಗೆ ಇನ್ ಕೇಸ್ ಇದು ಬೇಡವಾದರೆ ಮತ್ತೆ ನಾನು ಇದನ್ನು ಚೂಸ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಫಿಲ್ ಕಲರ್ ಬೇಡ ಅಂತಂದರೆ ನೀವೇನು ಮಾಡಿ, ಇಲ್ಲಿ ಹೋಗಿ ನೋ ಫಿಲ್ ಅಂತ ಕೊಟ್ಬಿಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಅದು ಹೊರಟೋಗುತ್ತೆ. ಇಲ್ಲ ನನಗೆ ಮತ್ತೆ ಬೇಕು ಅಂತಂದರೆ ನೀವಿಲ್ಲಿ ಅಂಡು ರೀಡು ಇದೆ ಬಟನ್ಸು ಶಾರ್ಟ್ಕಟ್ಟಲ್ಲಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದನ್ನು ನೀವು ಪಡಿಬೋದು. ನೋಡಿ ಈ ಥರ ಅಂಡು ರೀಡು ನೀವು ಮಾಡ್ಬೋದಾಗಿದೆ. ನೆಕ್ಸ್ಟು ಅಲೈನ್ಮೆಂಟು. ಸೊ ಅಲೈನ್ಮೆಂಟಲ್ಲಿ ನೀವು ಇಲ್ಲಿ ಹಲವಾರು ರೀತಿಯ ಅಲೈನ್ಮೆಂಟ್ಸ್ಗಳನ್ನು ಕಾಣ್ತೀರಾ. ಮೊದಲಿಗೆ ನಾನು ನಿಮಗೆ ಮರ್ಜ್ ಆ್ಯಂಡ್ ಸೆಂಟರ್ ಅಲೈನ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನಗಿದಿಷ್ಟೇ ಸೆಲ್ ಬೇಡ, ನಾನೊಂದು ಸುಮಾರು 3-4 ಸೆಲ್ಗಳನ್ನು ಚೂಸ್ ಮಾಡಿ ಈ ಎಲ್ಲ ಸೆಲ್ಸ್ಗಳನ್ನು ಒಂದೇ ಸೆಲ್ಲಾಗಿ ಮಾಡಬೇಕು ಅಂದಾಗ ಎಷ್ಟು ಸೆಲ್ಸ್ಗಳು ಬೇಕೋ ಅದನ್ನು ನಾನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿ ಮರ್ಜ್ ಆ್ಯಂಡ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಮರ್ಜ್ ಆ್ಯಂಡ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ಬೋದು, ಈ ಒಟ್ಟು 6 ಎಷ್ಟಾಗಿತ್ತಿಲ್ಲಿ 1 2 3 4 8 ಸೆಲ್ ಸೇರಿ ಒಂದು ಸೆಲ್ ಆಗಿದೆ. ಸೊ ಮರ್ಜ್ ಆ್ಯಂಡ್ ಸೆಂಟರ್ ಅಂದರೆ ಆ 8 ಸೆಲ್ಸ್ ಮರ್ಜ್ ಆಗಿ ಒಂದೇ ಒಂದು ಸೆಲ್ ಆಗಿದೆ. ನಂತರ ಅದರಲ್ಲಿರುವಂಥ ಫಾಂಟು ಸೆಂಟ್ರಲ್ಲಿದೆ, ಸೆಂಟ್ರಲ್ಲಿದು ಬಾಟಮಲ್ಲಿದೆ. ಹಾಗಾದರೆ ಇದರ ಒಂದು ಅಲೈನ್ಮೆಂಟ್ ನಾನು ಚೇಂಜ್ ಮಾಡಬೇಕು ಅಂದರೆ ನೀವಿಲ್ಲಿ ಇದನ್ನು ಗಮನಿಸ್ಬೋದು. ನೋಡಿ ಇವಾಗ ಇದು ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಮೇಲಕ್ಕೆ ಹೋಯಿತು, ಇದನ್ನು ಕ್ಲಿಕ್ ಮಾಡಿದ್ರೆ ಸೆಂಟ್ರಲ್ ಬಂತು, ಇದನ್ನು ಕ್ಲಿಕ್ ಮಾಡಿದ್ರೆ ಬಾಟಮಲ್ಲಾಯಿತು. ಹಾಗೆಯೇ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಲೆಫ್ಟಿಗೆ ಹೋಯಿತು, ಇಲ್ಲಿ ಕ್ಲಿಕ್ ಮಾಡಿದ್ರೆ ರೈಟಿಗೆ ಬಂತು. ಅಂದರೆ ಈ ಒಂದು ರೋ ಹಾರಿಜಾಂಟಲ್ ಅಲೈನ್ಮೆಂಟನ್ನು ಮಾಡುತ್ತೆ, ಹಾಗೆಯೇ ಈ ಒಂದು ರೋ ವರ್ಟಿಕಲ್ ಅಲೈನ್ಮೆಂಟನ್ನು ಮಾಡುತ್ತೆ. ನೋಡಿ ಇವಾಗ ನಾನು ಹಾರಿಜಾಂಟಲ್ ಮತ್ತು ವರ್ಟಿಕಲಿ ಅದು ಎರಡು ಮಧ್ಯದಲ್ಲಿರಬೇಕು ಅಂದರೆ ಇವನ್ನೆರಡು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಸೆಂಟ್ರಲ್ ಬಂತು. ಹಾಗೆಯೇ ಇದು ಸೆಂಟ್ರಲ್ಲೇ ಇರಬೇಕು, ಆದರೆ ಲೆಫ್ಟಿಗೆ ಇರಬೇಕು ಅಂದರೆ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೆಫ್ಟಲ್ಲಿರಬೇಕು ಟಾಪಲ್ಲಿರಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಹೀಗೆ ನಿಮಗೆ ಯಾವ ಒಂದು ಪೊಸಿಷನಲ್ಲಿ ನಿಮ್ಮ ಟೆಕ್ಸ್ಟ್ ಬೇಕಾಗಿದೆಯೋ ಅದನ್ನು ನೀವಿಲ್ಲಿ ಚೂಸ್ ಮಾಡ್ಬೋದಾಗಿದೆ. ಇನ್ ಕೇಸ್ ಇವಾಗ ನೀವು ಮರ್ಜ್ ಮಾಡಿರೋದು ನಿಮ್ಗೆ ಬೇಡ ಅಂತಂದರೆ ಪುನಃ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಆ ಮರ್ಜಿಂಗ್ ಏನಾಗುತ್ತೆ ಹೊರಟೋಗುತ್ತೆ. ನಂತರ ಈ ರ್ಯಾಪ್ ಟೆಕ್ಸ್ಟನ್ನು ನಾವು ಯಾವಾಗ ಬಳಸ್ತೀವಿ ಅಂತಂದರೆ ನೋಡಿ, ಇವಾಗ ನಾನೊಂದು ಉದ್ದವಾಗಿರುವಂಥ ಒಂದು ಸೆಂಟೆನ್ಸನ್ನು ಟೈಪ್ ಮಾಡ್ತೀನಿ ಅಂತ ಟೈಪ್ ಮಾಡಿದೆ. ಸೊ ನಾನು ಇವಾಗ ಆಚೆ ಎಲ್ಲಾದರೂ ಕ್ಲಿಕ್ ಮಾಡ್ತಾ ಇದ್ದೀನಿ, ಸೆಲ್ ಬಿಟ್ಟು ಆಚೆ ಹೋಗಿರೋದನ್ನು ನೀವು ಕಾಣ್ತೀರಾ. ಸೊ ಇದೆಲ್ಲ ಒಂದೇ ಸೆಲ್ಲಲ್ಲಿ ಬರಬೇಕು ಅಂದಾಗ ನಾನು ಈ ಸೆಲ್ಲನ್ನು ಎಲ್ಲಿಂದ ನೀವು ಟೈಪಿಂಗ್ ಸ್ಟಾರ್ಟ್ ಮಾಡಿರ್ತೀರೋ ಆ ಸೆಲ್ ಮೇಲೆ ನಾನು ಕ್ಲಿಕ್ ಮಾಡಿ ಇಲ್ಲಿ ನಾನು ರ್ಯಾಪ್ ಟೆಕ್ಸ್ಟ್ ಅಂತ ಕೊಟ್ಟಾಗ ಒಂದೇ ಸೆಲ್ಲಲ್ಲಿ ನೀವು ಇದು ಬಂದಿರೋದನ್ನು ನೀವು ಕಾಣ್ತೀರಾ. ಸೊ ಇಲ್ಲಿ ಆಗುವಂಥ ಬದಲಾವಣೆ ಏನಪ್ಪ ಅಂದರೆ ಕಾಲಮ್ ವಿಡ್ತು ಚೇಂಜ್ ಆಗೋದಿಲ್ಲ, ರೋ ವಿಡ್ತ್ ಮಾತ್ರ ಏನಾಗುತ್ತೆ ವೇರಿ ಆಗುತ್ತೆ. ಸೊ ನೀವು ಕಾಲಮ್ ವಿಡ್ತನ್ನು ಕೂಡ ಈ ರೀತಿ ಡ್ರ್ಯಾಗ್ ಮಾಡುವುದರ ಮೂಲಕ ವೇರಿಯೇಷನ್ ನೀವು ಮಾಡ್ಬೋದು. ಸೊ ನೀವು ರ್ಯಾಪ್ ಟೆಕ್ಸ್ಟ್ ಕೊಟ್ಟಾಗ ರೋನ ಹೈಟಲ್ಲಿ ಬದಲಾವಣೆ ಕಾಣ್ತೀರಾ, ಕಾಲಮನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಕೊಳ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ರ್ಯಾಪ್ ಟೆಕ್ಸ್ಟ್. ಸೊ ಇದನ್ನು ನೀವು ಅಂಡು ಮಾಡಬೇಕು ಅಂದರೆ ಮತ್ತೆ ನೀವು ಇಲ್ಲೇನು ಮಾಡ್ಬೋದು, ಇಲ್ಲಿ ಅಂಡು ಈ ಥರನ ಕೊಡ್ತಾ ಹೋದರೆ ಫಸ್ಟ್ ಹೇಗಿತ್ತೋ ಆ ರೀತಿ ಬರುತ್ತೆ. ಮತ್ತು ನಾನು ಬೇಕು ಅಂತಂದರೆ ನೋಡಿ ಇದನ್ನು ಇವಿಷ್ಟೇ 4 ಸೆಲ್ಸ್ ತೊಗೊಂಡು ನಾನು ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ನಾವು ಏನಕ್ಕೆ ಬಳಸ್ತೀವಿ ಅಂದರೆ ಓರಿಯೆಂಟೇಷನ್ಗೆ, ಅಂದರೆ ನಿಮ್ಮ ಟೆಕ್ಸ್ಟಿನ ಪೊಸಿಷನ್ ಯಾವ ರೀತಿಯಾಗಿರಬೇಕು. ನೋಡಿ ಈ ಟ್ರಯಾಂಗಲ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಆ್ಯಂಗಲ್ ಕೌಂಟರ್ ಕ್ಲಾಕ್ ವೈಸ್ ಈ ಥರ ಬರುತ್ತೆ. ಹಾಗೆಯೇ ಇಲ್ಲಿ ಕೆಳಗಡೆ ಬೇಕು ಅಂದರೆ ಈ ಥರ ರೊಟೇಟ್ ಅಪ್ ಆ್ಯಂಡ್ ರೊಟೇಟ್ ಟೆಕ್ಸ್ಟ್ ಡೌನ್, ಈ ಥರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಲೈನ್ಮೆಂಟ್ಗಳನ್ನು ನೀವು ಮಾಡಬಹುದಾಗಿದೆ. ಸೊ ನೋಡಿ ಈ ಥರ ಎಲ್ಲ ನೀವು ಮಾಡ್ಬೋದು, ಯಾವ್ದು ಬೇಕೋ ಅದನ್ನು ನೀವು ಮಾಡಿ. ಈ ರೀತಿಯಾಗಿದೆ. ಸೊ ಇದನ್ನು ನೀವು ಒಂದು ಆ್ಯಂಗಲಲ್ಲಿ ಇನ್ಕ್ಲೈನ್ ಮಾಡಿದ್ದೀರಾ, ಅದು ಬೇಡ ಅಂತಂದರೆ ಪುನಃ ಅದರ ಮೇಲೇ ಕ್ಲಿಕ್ ಮಾಡಿ ನಿಮಗೆ ನಾರ್ಮಲ್ ಪೊಸಿಷನಲ್ಲಿ ನೀವು ಅದನ್ನು ಕಾಣ್ತೀರ. ಸೊ ದಿಸ್ ಇಸ್ ಆಲ್ ಅಬೌಟ್ ಅಲೈನ್ಮೆಂಟ್. ನೆಕ್ಸ್ಟ್ ಇವಾಗ ನಾವು ನಂಬರನ್ನು ನೋಡೋಣ. ಸೊ ನಂಬರಲ್ಲಿ ನಾವು ಏನೇನು ನೋಡ್ತೀವಿ ಅಂದರೆ ಇಲ್ಲಿ ಪರ್ಸೆಂಟೇಜು, ಇದು ಡೆಸಿಮಲ್ಸ್ ಆಗಿದೆ. ಬೇಕಂದರೆ ಇಲ್ಲಿ ನೀವು ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನು ನೀವು ಕಾಣ್ಬೋದು. ನೋಡಿ ಅಲೈನ್ಮೆಂಟು ಇಲ್ಲೇನಿದೆಯಲ್ಲ ಅದೇ ಇಲ್ಲಿದೆ. ಫಾಂಟ್ ಅಂತಂದರೆ ಇಲ್ಲಿ ಫಾಂಟಲ್ಲಿ ಬರುವಂತಹ ಎಲ್ಲ ಫಾರ್ಮ್ಯಾಟಿಂಗನ್ನು ನೀವು ಈ ಫಾಂಟಲ್ಲಿ ಮಾಡ್ಬೋದು. ಹಾಗೆಯೇ ಬಾರ್ಡರ್, ಈ ಬಾರ್ಡ್ರಲ್ಲಿ ಬರುವಂತಹ ಫಾರ್ಮ್ಯಾಟಿಂಗನ್ನು ಇಲ್ಲಿ ಮಾಡ್ಬೋದು. ಫಿಲ್ ಅಂತಂದರೆ ಇದು ಕಲರ್ ಇದೆಯಲ್ಲ ಇದನ್ನೇ ನೀವು ಇಲ್ಲಿ
ಕಾಣ್ಬೋದು. ಇನ್ನು ಪ್ರೊಟೆಕ್ಷನ್ ಅದನ್ನು ಮುಂದಿನ ಒಂದು ಅವಧಿಗಳಲ್ಲಿ ನೋಡೋಣ. ಇವಾಗ ಸದ್ಯಕ್ಕೆ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಂಬರನ್ನು ನಾನು 10 ಈ ರೀತಿ ತಗೊಂಡಿದ್ದೀನಿ. ಸೊ ಈ ನಂಬರ್ನ ಅಲೈನ್ಮೆಂಟನ್ನು ನೋಡಿ, ಈ ಥರ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೆಂಟ್ರಿಗೆ ಕೊಡ್ಬೋದು. ಈ ಥರ ಅಲೈನ್ಮೆಂಟ್ ಮಾಡಿ, ಫಾಂಟಿನ ಕಲರನ್ನು ನೀವು ಚೇಂಜ್ ಮಾಡಿ, ಯಾವ ಕಲರ್ ಬೇಕೋ ಆ ಕಲರನ್ನು ನೀವು ಚೇಂಜ್ ಮಾಡಿ. ನಂತರ ಇದರ ಡೆಸಿಮಲ್ಸ್ ನಿಮಗೆ ಇವಾಗ ಬೇಕಾಗಿದೆ. ಸೊ ಈ ಡೆಸಿಮಲ್ ನನಗೆ ಬೇಕು ಅಂತಂದರೆ, ಅಂದರೆ 2 ಡೆಸಿಮಲ್ಸಲ್ಲಿ ಇರಬೇಕು ಅಂತಂದರೆ ನೀವು ಇದನ್ನು ಒಂದು ಇಲ್ಲಿ ನಂಬರ್ ಮೇಲೆ ಕ್ಲಿಕ್ ಮಾಡಿ, ನಂಬರಿಗೆ ಹೋಗಿ ಈ 2 ಪ್ಲೇಸಸ್ ಡೆಸಿಮಲ್ಸು, 3 ಪ್ಲೇಸಸ್ ಡೆಸಿಮಲ್ಸು ಇದನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ಟರೆ ಆ ಬದಲಾವಣೆಯನ್ನು ನೀವು ಇಲ್ಲಿ ಕಾಣ್ತೀರಾ. ಶಾರ್ಟ್ಕಟ್ಟಲ್ಲಿ ಇದನ್ನೇ ನೀವು ಮಾಡ್ಬೋದು. ಈ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು, ಡಿಕ್ರೀಸ್ ಮಾಡ್ತಾನೂ ಇಲ್ಲಿ ಹೋಗ್ಬೋದು ನೀವು. ಸೊ 2 ಡೆಸಿಮಲ್ಸ್ ಬೇಕು ಅಂದರೆ 2 ಡೆಸಿಮಲ್ಸ್ ಇಟ್ಕೊಳ್ಳಿ, 3 ಡೆಸಿಮಲ್ಸ್ ಬೇಕು ಅಂದರೆ 3 ಡೆಸಿಮಲ್ಸ್ ಇಟ್ಕೊಳ್ಳಿ. 1 ಅಥವಾ ಬೇಡವೇ ಬೇಡ ಅಂತಂದರೆ ಈ ಥರ ನೀವು ಡೆಸಿಮಲ್ ಪಾಯಿಂಟನ್ನು ಕೂಡ ಚೇಂಜ್ ಮಾಡ್ಬೋದು. ನಂತರ ಡೇಟನ್ನು, ಈಗ ಸಪೋಸ್ ನೋಡಿ ನಾನು 22-7-2022 ಅಂತ ಕೊಡ್ತಾ ಇದ್ದೀನಿ. ಸೊ ಈ ಡೇಟನ್ನು ನಾನು ಫಾರ್ಮ್ಯಾಟ್ ಮಾಡಬೇಕು ಅಂದರೆ ಯಾವ ರೀತಿ ಬರಿಬೋದು ಅಂದರೆ, ಒಂದು ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ನೀವು ಕ್ಲಿಕ್ ಮಾಡಿ ನೀವು ಡೇಟನ್ನು ಚೂಸ್ ಮಾಡ್ಬೋದು, ಅಥವಾ ಇಲ್ಲೇ ನೀವು ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ ಅಂತ ಮಾಡಿದ್ರೂ ಕೂಡ ಬರುತ್ತೆ. ಇಲ್ಲಿ ನೀವು ಡೇಟನ್ನು ನೀವು ಇದೇ ಥರ ಡೇಟ್ ಬೇಕು ಅಂದರೆ ಈ ಥರ ಚೂಸ್ ಮಾಡಿ, ಅಥವಾ ಟೆಕ್ಸ್ಟು ಮತ್ತು ನಂಬರ್ ಎರಡೂ ಬೇಕು ಅಂದರೆ, ಇವಾಗ ನಾನು 14th ಮಾರ್ಚ್ ಈ ರೀತಿ ನನಗೆ ಬೇಕು ಅಂದರೆ ಅದನ್ನು ನಾನು ಚೂಸ್ ಮಾಡಿ ಓಕೆ ಅಂತ ಹೇಳ್ತೀನಿ. ಆ ರೀತಿ ನೀವು ಡೇಟನ್ನು ಕೂಡ ಪಡಿಬಹುದಾಗಿದೆ. ನಂತರ ಮತ್ತೊಂದು ನೀವು ಕರೆನ್ಸಿಯನ್ನು ಕೂಡ ಮಾಡ್ಬೋದು. 10, 20, 30 ತೊಗೊಂಡಿದ್ದೀನಿ. ಇವಾಗ ನಾನು ಇದನ್ನು ಫಾರ್ಮ್ಯಾಟಿಂಗ್ ಏನು ಮಾಡಬೇಕು ಅಂದರೆ ಕರೆನ್ಸಿ ರುಪಿಯಲ್ಲಿ ಬರಿಬೇಕಾಗಿದೆ. ಅಂದರೆ ನೀವು ಇಲ್ಲಿ ಕರೆನ್ಸಿಯನ್ನು ಚೂಸ್ ಮಾಡಿ, ಇಲ್ಲಿ ಸಿಂಬಾಲ್ ಇದೆ ನೋಡಿ, ನಿಮ್ಗೆ ಯಾವ ಸಿಂಬಾಲ್ ಬೇಕೋ. ಇವಾಗ ಇನ್ ಕೇಸ್ ನಿಮಗೆ ರುಪಿ ಬೇಕು ಅಂದರೆ ರುಪಿಯನ್ನು ಚೂಸ್ ಮಾಡಿ ಓಕೆ ಅಂತ ಕೊಟ್ಟರೆ ₹10, ₹20, ₹30 ಈ ಥರ ಕಾಣ್ಬೋದು. ಇಲ್ಲ ನಿಮಗೆ ಬೇರೆ ನೀವು ಡಾಲರು ಎನ್ನು ಅದರಲ್ಲಿ ಹಾಕಬೇಕು ಅಂತಂದರೆ ಮತ್ತೆ ಇಲ್ಲಿ ನೀವು ಚೂಸ್ ಮಾಡಿ ನೋಡಿ ಯಾವ್ದು ಬೇಕೋ, ಪೌಂಡು, ಆ ಒಂದು ಏನು ಮಾಡಿ, ಇದು ಚೈನೀಸ್ ಸಿಂಗಾಪುರನ್ನು ನಾನು ಚೂಸ್ ಮಾಡ್ತಾ ಇದ್ದೀನಿ, ಡಾಲರು. ಸೊ ಈ ಥರ ನೀವು ಅದರ ಕರೆನ್ಸಿಯನ್ನು ಕೂಡ ಹಾಕ್ಬೋದಾಗಿದೆ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. See you in next session. Thank you.